ಸಾಜಿಯವರು ಚುನಾವಣೆಯಲ್ಲಿ ನನಗಾದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವಾರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು, ಅವರು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ನಾಯಕನಿಗೆ ಇನ್ನೊಬ್ಬ ರಾಜ್ಯದ ಮಟ್ಟದಲ್ಲಿ ಚುನಾವಣೆಗಳನ್ನಾದಂಥ ಸಂದರ್ಭದಲ್ಲಿ ಆಗುವ ಹಿನ್ನಡೆಗೆ ಅವ್ರು ಸ್ಪಂದಿಸಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನೀವು ಇಲ್ಲಿ ಈಸಿಯಾಗಿ ಗೆಲ್ತಾಯಿದ್ರಿ, ನಮ್ಮ ಮಾತನ್ನು ಕೇಳಿ ಇವತ್ತು ಅಲ್ಲಿ ಹೋಗಿ ನಿಮಗೆ ಸ್ವಲ್ಪ ಇದಾಗಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂಥದ್ದೇ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಲೋಕಸಭೆ ಚುನಾವಣೆ ಯಾವ ರೀತಿ ಫೇಸ್ ಮಾಡಬೇಕು ಅದನ್ನು ನಿಮಗೇನೇನು ಕೆಲಸ ಹಚ್ಚಬೇಕು ಅವೆಲ್ಲ ಹಚ್ತೀವಿ. ಮಾಡಿರಿ, ಕೆಲಸ ಮಾಡಿರಿ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ. ದೇಶ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ನಿಮ್ಮ ವೈಯಕ್ತಿಕವಾಗಿ ಕೆಲವು ತೊಂದರೆಗಳನ್ನು ಮರೆತು ನೀವು ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಮಾತನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಪಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂದರೆ ಆ ಥರ ಅಂತಲ್ಲ, ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ. ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ. ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನಿಮ್ಮ ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೆಯಲ್ಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೆಯದಾಗಲಿ. ನಾವಿದ್ದೀವಿ. ಬರ್ತೀನಿ ಬೆಂಗಳೂರಿಗೆ, ಬಂದು ಎಲ್ಲರನ್ನೂ ಕರೆದು ಕೂರ್ತು ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ ಅನ್ನೋ ಮಾತು. ಈಗ ಹಿಂದೆ ಚುನಾವಣೆಯಲ್ಲಿ ಸೋತ ಬಳಿಕವೂ ಕೂಡ ಹೈಕಮಾಂಡ್ ತಮಗೊಂದು ಅಭಯ ನೀಡಿತ್ತು, ಸ್ಥಾನಮಾನವನ್ನು ಕೊಡ್ತೇವೆ ಅಂತ. ಅಂದರೆ ಯಾವ ರೀತಿಯ ಸ್ಥಾನಮಾನ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇದೆ? ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾಜಿಯವರು ಮಾತಾಡಿದ್ದಾರೆ. ಅದನ್ನು ಅವ್ರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಅವರು ನಿಮ್ಮ ಕೆಲಸನ ನಿಮ್ಮ ಇದನ್ನು ನಿಮ್ಮ ಮನೇಲಿ ಕೂರಿಸೋಲ್ಲ. ನಿಮ್ಮ ಕೆಲಸ ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮಗೆ ಇಷ್ಟೆಲ್ಲ ತಿಳಿಸ್ತೀವಿ. ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು. ನೀವು ರಾಜ್ಯಕ್ಕೋಸ್ಕರವಾಗಿ, ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತೀವಿ. ಸರ್, ಈಗ ತುಮಕೂರು ಲೋಕಸಭಾ ಚುನಾವಣೆ ನಿಮಗೆ ಹಿನ್ನಡೆ ಆಗಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ್ದು ಏನೇನಾಯಿತು, ಎತ್ತೆತ್ತಾಯಿತು, ಹೆಂಗೆ ನಡೀತು. ನನಗಿನ್ನ ಚೆನ್ನಾಗೇ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ. ಅದು ಅವ್ರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು, ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಆದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ, ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾಜಿಯವರಿಗೆ, ನಡ್ಡಾ, ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಸರ್, ನೀವೀಗ ಘಟಕಕ್ಕೆ ಆಯ್ಕೆ ಮಾಡಿದ ವಿಚಾರಕ್ಕೆ ನಿಮಗೊಂದು ಕೆಲವೊಂದು ಅಸಮಾಧಾನಗಳಿತ್ತು. ಆ ಅಸಮಾಧಾನಗಳನ್ನು ಪ್ರಸ್ತಾಪ ಮಾಡಿ ಡೆಲ್ಲಿಯಿಂದ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಅದೆಲ್ಲ ಇವಾಗ ಹೇಳೋವಂಥದ್ದಲ್ಲ. ನನಗೆ ಸಮಾಧಾನ ಆಗಿದೆ. ಬಾಕಿದ್ದನ್ನೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದು ನೋಡ್ತೀನಿ. ತಾವೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರಿ, ಅದ್ರ ಬಗ್ಗೆ ಏನಾದರೂ ಚರ್ಚೆ? ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದ್ದು. ಸರ್, ಇನ್ನೊಂದು ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ಪಕ್ಷದ ಮುಖಂಡರು, ನಾಯಕರುಗಳಿದ್ದಾರೆ. ಅವ್ರಿಗೆ ಅವಕಾಶಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೀನಿ. ದೇವೇಗೌಡರು ಸಮೇತ ತಾವು ಲೋಕಸಭೆಗೆ ನಿಲ್ಲೋದ್ರ ಬಗ್ಗೆ ಕೂಡ ಅವರು ಒಂದು ಉತ್ಸಾಹವನ್ನು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡೋಕ್ಕಾಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ
ಬಸವರಾಜ್ ನಮ್ಮ ಮೈತ್ರಿ ಪಕ್ಷ ಕೂಡ ಅದು. ಒಂದು ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗರಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾಜಿಯವರು ಇವತ್ತಿನ ಅವರ ಒಂದು ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ಪಕ್ಷದಲ್ಲಿ ಇದ್ದೀನಿ ಅನ್ನುವ ಒಂದು ಆಶಾಭಾವನೆ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸಂಕಲ್ಪ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರವಾಗಿ ಅಮಿತ್ ಶಾ ಅವ್ರನ್ನ ಅಭಿನಂದಿಸ್ತೀನಿ. ಸರ್, ಇನ್ನೊಂದು, ನಿಮ್ಮನ್ನು ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲೇಬೇಕು ಅಂತ ಬಸವರಾಜ್ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಅದೆಲ್ಲ ಹೈಕಮಾಂಡು ಮತ್ತೊಬ್ಬರೆಲ್ಲ ಕುಳಿತುಕೊಂಡು ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳು ಯಾವ್ಯಾವ ರೀತಿ ಬರ್ತಾವೋ ಅದಾಗ್ತದೆ. ನಾನು ತಮಗೆ ಒಂದು ಮಾತು ಹೇಳ್ತೀನಿ, ನಂದು ಏನಿತ್ತು ಇವತ್ತು ನನ್ನ ಅಂತರಾಳದ ಭಾವನೆಗಳನ್ನು ತಿಳಿಸಿದ್ದೀನಿ. ಅದಕ್ಕೆ ಹೈಕಮಾಂಡು ಕೂಡ ಸ್ಪಂದಿಸಿದೆ. ಅಮಿತ್ ಶಾಜಿಯವರು ಅವತ್ತು ನಮ್ಮ ಮನೆಗೆ ಬಂದು ನನಗೇನು ಅವ್ರು ಇದಾಯಿತೋ ಅದಕ್ಕೆ ಅವ್ರು ನಡ್ಕೊಂಡಂಥ ರೀತಿ ಏನಿದೆ ಇವತ್ತು ನನಗೆ ಇವತ್ತು ತುಂಬ ಸಂತೋಷ ಕೊಟ್ಟಿದೆ. ಅಂದರೆ ಸೋಮಣ್ಣ ಅವರು ಇನ್ನು ಮುಂದೆ ಚುನಾವಣಾ ರಾಜಕೀಯದಿಂದ ಹಿಂದೆ ಆ ಥರ ಏನಿಲ್ಲ. ನಾನು ಕೇಳಬೇಕು, ಕೇಳಿದ್ದೀನಿ. ಅದಾದಮೇಲೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ.